ಮತ್ತೆ ಪವರ್ ಸೆಂಟರ್ ಆದ ಡಿಕೆ ಶಿವಕುಮಾರ್ ಅವರ ನಿವಾಸ. ಇದೀಗ ಡಿಕೆ ಶಿವಕುಮಾರ್ ಅವರ ಮನೆಗೆ ಒಂದು ಕಡೆ ಈ ಸಕ್ಕರೆಗೆ ಇರುವೆ ಮುತ್ತುಕೊಂಡ ರೀತಿಯಾಗಿ ಆಗಮಿಸ್ತಾ ಇದ್ದಾರೆ. ಮತ್ತೆ ಪವರ್ ಸೆಂಟರ್ ಆದಂತಹ ಡಿಕೆಶಿ ನಿವಾಸ ಸದಾಶಿವನಗರಕ್ಕೆ ಸಚಿವಾಕಾಂಕ್ಷಿಗಳ ದಂಡು. ಕೆಎಚ್ ಮುನಿಯಪ್ಪ, ಮಧು ಬಂಗಾರಪ್ಪ, ಟಿಬಿ ಜಯಚಂದ್ರ, ಮಂಕಾಳ ವೈದ್ಯ ಸೇರಿ ಹಲವು ನಾಯಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ನೂತನ ಸಿಎಂ ಡಿಕೆಶಿ ಜೊತೆಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಹಜವಾಗಿಯೇ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂತಹ ವಿಚಾರ ಮುನ್ನೆಲೆ ಬಂದಂತಹ ಸಂದರ್ಭದಲ್ಲಿಯೇ ಒಂದಷ್ಟು ಲಾಭಿಗಳನ್ನ ಮಾಡೋದಕ್ಕೆ ಶುರು ಇಟ್ಕೊಂಡಿದ್ರು. ಈಗ ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಎಲ್ಲಿ ಇರುವೆಗಳು ಸಕ್ಕರೆ ಇರುತ್ತೋ ಅಲ್ಲಿ ಅತಿ ಹೆಚ್ಚು ಸೇರ್ಪಡೆ ಆಗುತ್ತೋ ಅದೇ ರೀತಿಯಾಗಿ ನೋಡಿ ರಾಜಕೀಯದಲ್ಲೂ ಅಷ್ಟೇ, ಎಲ್ಲಿ ಪವರ್ ಇರುತ್ತೋ ಅಲ್ಲಿ ನಾಯಕರುಗಳು ಅವರ ಹಿಂದೆ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಲಾಭಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಹಿಂದೆ ಇದ್ದಂತಹ ಸಚಿವರುಗಳು ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರು ಕೂಡ ಹೌದು. ಸೊ ಕೆಲವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಲಿಸ್ಟ್ನಲ್ಲಿ ಕೆಲವರ ಹೆಸರುಗಳು ಕೂಡ ಇದೆ. ಸೊ ಹಾಗಾಗಿ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕಲ್ಲ, ಇರುವಂತಹ ಇನ್ನು 2 ವರ್ಷಗಳಾದರೂ ಕೂಡ ಆ ಸ್ಥಾನಮಾನವನ್ನು ಉಳಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಒಂದು ಕಡೆ ಲಾಭಿಯನ್ನು ಮಾಡ್ತಾ ಇದ್ದಾರೆ, ಒಂದು ಕಡೆ ಹೈಕಮಾಂಡ್ ಕಡೆಯಿಂದಲೂ ಲಾಭಿ ಆಗ್ತಾ ಇದೆ, ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಒತ್ತಡ ಹೇರುವಂತಹ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನು ನೇರವಾಗಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಭಾರಿ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ನೋಡಿ ಹೈಕಮಾಂಡ್ ಹಳಬರಿಗೆ ಕೋಕ್ ಕೊಟ್ಟು ಯಂಗ್ ಟೀಮ್ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಈ ಮಧ್ಯದಲ್ಲೇ ಹಿರಿಯ ಹಾಗೂ ಪ್ರಮುಖ ನಾಯಕರು ಭೇಟಿ ಕೊಡ್ತಾ ಇರೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾರಿಗೆಲ್ಲ ಇನ್ ಮಾಡ್ಕೊಳ್ಬಹುದು, ಯಾರಿಗೆ ಕೋಕ್ ಕೊಡ್ಬೋದು ಅನ್ನುವಂಥದ್ದನ್ನು ಕಾದು ನೋಡಬೇಕು.